ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ನಮಸ್ಕಾರ. ನಾನು ನಜೀರ್ ಹೊನ್ನಾಳ್, ವಾರ್ಡ್ ನಂಬರ್ 71ರಂದು ಕಾರ್ಪೊರೇಟರ್. ಮಾನ್ಯರೇ, ನಿನ್ನೆ 23/7/2025ರಂದು ಇದೇ ವಾರ್ಡಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಗಣೇಶ್ ಟಗರುಗುಂಟಿಯವರು ನನ್ನ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಹಾನಗರ ಪಾಲಿಕೆಯ ಸದಸ್ಯರಾಗಿ 7ರಿಂದ 8 ಟನ್ ಹಳೆ ಕೆಬ್ಣವನ್ನು ಕದ್ದು ಮುಚ್ಚಿ ಮಾರಾಟವನ್ನು ಮಾಡಿದ್ದಾರೆ ಅಂಥೇಳಿ. ಮಾನ್ಯರೇ, ನಾ ಗಣೇಶ್ ಟಗರುಗುಂಟಿಗೆ ಹೇಳಕ್ಕೆ ಬಯಸ್ತೀನಿ, ನಾ ಇದೇ ವಾರ್ಡ್ನಲ್ಲಿ ಹುಟ್ಟು ಬೆಳೆದಿದ್ದು ವಾರ್ಡು. ನಾನು ಅವ್ರಿಗೆ 10ರಿಂದ 12 ವರ್ಷ 2 ಸಲ ಏನು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರಲ್ಲ ಆವಾಗಲಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ. ಅವರು ಯಾರ ಮೇಲೆ ಆರೋಪ ಮಾಡ್ತಾರೆ, ಏನು ಮಾಡ್ತಾರೆ ಅಂಥೇಳಿ. ಹುಬ್ಬಳ್ಳಿಯಲ್ಲಿ ಇದ್ದಿದ್ದ ದೊಡ್ಡ ವ್ಯಕ್ತಿ ಮೇಲೆ ಆರೋಪ ಮಾಡ್ಕೊಂಡು ಬಂದಿದ್ದವರು ಗಣೇಶ್ ಟಗರುಗುಂಟಿ. ಮಾನ್ಯರೇ, ಹೇಳೋದು ವಿಷಯ ಏನೆಂದರೆ, ಪಡದಾನಕಲ್ನಲ್ಲಿ ಇರುವುದು ಕಸೈಖಾನೆಗೆ ಏನು ಹಳೆ ಕೆಬ್ನ ಕಳ್ತನ ಆಗಿದ್ದಿದೆ ಅಂಥೇಳಿ ನನ್ನ ಗಮನಕ್ಕೆ ಬಂದಾಗ ಸ್ವತಃ ನಾನು ಮಹಾನಗರ ಪಾಲಿಕೆ ಅಧಿಕಾರಿಗೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿ, ಇದು ನನ್ನ ವಾರ್ಡ್ನಲ್ಲಿ ಈ ರೀತಿ ಘಟನೆ ಆಗಿದ್ದಿದೆ, ತಾವು ಇದರ ಬಗ್ಗೆ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಇವರಿಗೆ ಕಾನೂನು ತಕ್ಕಂಥ ಒಂದು ಶಿಕ್ಷೆಯನ್ನು ನೀಡಬೇಕಂಥೇಳಿ ಸ್ವತಃ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮನವಿಯನ್ನು ಮಾಡಿದ್ದೇನೆ. ಮಾನ್ಯರೇ, ಗಣೇಶ್ ಟಗರುಗುಂಟಿ ಅವರು ನನ್ನ ಮೇಲೆ ಹೇಳ್ತಾ ಇದ್ದಾರೆ ನನಗೆ ಕನ್ನಡ ಬರಂಗಿಲ್ಲ ಅಂಥೇಳಿ. ದಯಮಾಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ನಾ ಕೇಳುವುದು ಇಷ್ಟೇ, ಈಗ ನಾ ಏನು ಮಾತಾಡ್ತಾ ಇದ್ದೀನಿ ಇದು ಕನ್ನಡ ಇನ್ನು ಇಂಗ್ಲೀಷು, ದಯಮಾಡಿ ತಾವು ಹೇಳಿ. ಅದರ ಜೊತೆಗೆ ಅವರು ಇನ್ನೊಂದು ಆರೋಪ ಮಾಡಿದ್ದಾರೆ, ನಜೀರ್ ಹೊನ್ನಾಳ್ ಜಾತಿ ಮೇಲೆ ಗೆದ್ದು ಬಂದಾನಂಥೇಳಿ. ಮಾನ್ಯರೇ, ದಯಮಾಡಿ ನೀವು ನನ್ನ ವಾರ್ಡ್ಗೆ ಬನ್ನಿ. ಇಲ್ಲೇ ಎಲ್ಲ ಜಾತಿ ಎಲ್ಲ ವರ್ಗದ ಜನ ಇದ್ದಾರೆ, ಎಲ್ಲ ಮತ ಬಾಂಧವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯರೇ, ಅದರ ಜೊತೆಗೆ ಅವಳು ಹೇಳಿದರು ಜಾತಿಗೆ ಮೋಸ ಮಾಡ್ತಾ ಇದ್ದಾರೆ ಅಂಥೇಳಿ. ಯಾವ ಜಾತಿಲಿಂದ ಗೆದ್ದು ಬಂದಾರೆ ಆ ಜಾತಿಗೆ ಮೋಸ ಮಾಡಿದ್ದಾರೆ ಅಂಥೇಳಿ. ಮಾನ್ಯರೇ, ನಾ ಹುಟ್ಟು ಬೆಳೆದಿದ್ದ ಇದೇ ವಾರ್ಡ್ನಲ್ಲಿ ನಾ ಅಷ್ಟು ಮೋಸ ಮಾಡ್ತಿದ್ರೆ ಯಾವುದೂ ಜಾತಿಗೆ ಅಲ್ಲಿ ನಾ ಮೋಸ ಮಾಡ್ತಿದ್ರೆ ಇದೇ ಗಣೇಶ್ ಟಗರುಗುಂಟಿಗೆ ಇದೇ ಜನ ಸೋಲಿಸೋಕ್ಕೆ ಸಾಧ್ಯ ಇರಲಿಲ್ಲ. ನಾ ಅವ್ರ ಜೊತೆ ನಿಯತವಾಗಿ ನಡ್ಕೊತಿದ್ದೇನೆ ಅಂಥೇಳಿ ಮಹಾನಗರ ಪಾಲಿಕೆದ ಹಿರಿಯ ಸದಸ್ಯರು 2 ಸಲ ವಿರೋಧ ಪಕ್ಷ ನಾಯಕರು ಅಂಥವರಿಗೆ ನಿರ್ಲಕ್ಷ್ಯ ಮಾಡಿ ನನಗೆ ಸಾಮಾನ್ಯ ಒಂದು ಕಾರ್ಯಕರ್ತೆಗೆ ಆಯ್ಕೆ ಮಾಡಿದ್ದಾರೆ. ಇದು ನನ್ನ ಜನದು ನನ್ನ ಮೇಲೆ ಭರವಸೆ. ಅದರ ಜೊತೆಗೆ ಅವ್ರು ಹೇಳಿದರು ನನ್ನ ವಾರ್ಡ್ನಲ್ಲಿ ನೀರಿಂದ ಯಾವುದೂ ಫೆಸಿಲಿಟಿ ಇಲ್ಲ ಅಂಥೇಳಿ. ಮಾನ್ಯರೇ, ನನ್ನ ವಾರ್ಡ್ನಲ್ಲಿ 2 ಟೈಪ್ ನೀರಿನ ಫೆಸಿಲಿಟಿ ಇದೆ. ಅರ್ಧ ವಾರ್ಡ್ ಇಂದಿರಾನಗರ ಹಾಗೂ ಪಡದಾನಕಲ್ನಲ್ಲಿ 24/7 ನೀರು ಬರ್ತಾ ಇದೆ. ಬೇರೆ ಸದರ್ ಸೋಪ, ಬೆಹಟ್ಟಿ ಪ್ಲಾಟ್, ಕುಂಬಾರವಣಿ ಹಾಗೂ ಕುರ್ಬಾನ್ ಚೌಲಿ ನಗರ್ ಈ ಹತ್ರ ನೀರಿಂದ ಸ್ವಲ್ಪ ಕೊರತೆ ಇದೆ. ಸ್ವಲ್ಪ ಅಂದ್ರೆ ನಂದೇ ವಾರ್ಡ್ಗೆ ವಿಶೇಷ ಯಾವುದೂ ಇಲ್ಲ. ಇಲ್ಲೇ 6 ದಿವಸಕ್ಕೆ ಒಮ್ಮೆ 5ರಿಂದ 6 ದಿವಸಕ್ಕೆ ಒಮ್ಮೆ ನಾವು ನೀರು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ವಿದ್ಯುತ್ ಆಗಲಿ ಸ್ವಚ್ಛತೆ ಆಗಲಿ ಇದು ಮೂಲಭೂತ ಸೌಕರ್ಯವನ್ನು ನಾನು ನಿಯತವಾಗಿ ಎಲ್ಲ ಜನರಿಗೆ ಮುಖಾಂತರ ವಾಟ್ಸಪ್ ಗ್ರೂಪ್ ಮುಖಾಂತರ ಜನರಿಗೆ ಯಾವುದೂ ನಂದು ಕಂಪ್ಲೇಂಟ್ ಇರಲಿ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದರೆ ಇಮಿಡಿಯೇಟ್ ನಾ ಹಾಗೂ ನನ್ನ ಜೊತೆ ಇದ್ದಿದ್ದ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಸ್ನೇಹಿತರಾಗಲಿ ಎಲ್ಲರೂ ಹೋಗಿ ಅಟೆಂಡ್ ಮಾಡಿ ಅದು ಕ್ಲಿಯರ್ ಮಾಡಿ ಬರ್ತೀವಿ.
ಅದರ ಫೋಟೋ ಜೊತೆ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಇದೆ. ಅದರ ಜೊತೆಗೆ ಅವರು ಅದರ ಜೊತೆಗೆ ನಾನು ನನ್ನ ಆಫೀಸ್ನಲ್ಲಿ, ನನ್ನ ಕಾರ್ಯಾಲಯದಲ್ಲಿ ಆನ್ಲೈನ್ ವರ್ಕ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ, ಇನ್ಕಮ್ ಕಾಸ್ಟ್, ಹೊಲಿಗೆ ಕ್ಲಾಸ್, ಜೊತೆಗೆ ಮೆಹಂದಿ ಕ್ಲಾಸ್ ಹಾಗೂ ಫ್ರೀ ಗ್ಯಾಸ್, ಆಟೋ ಲೋನ್, ಈ ರೀತಿ ಹಲವಾರು ಜನರಿಗೆ ನಲ್ಮ ಯೋಜನೆಯಿಂದ 10,000 ರೂಪಾಯಿ, 20,000 ರೂಪಾಯಿ, 50,000 ರೂಪಾಯಿ ಮಟ್ಟ 1,800 ಜನರಿಗೆ ನಾನು ಲೋನ್ ಕೊಡಿಸಿದ್ದೇನೆ. ಇದು ನಂದು ಇದ್ದಿದ್ದು ಕಾರ್ಯಾಚರಣೆ. ಮಾನ್ಯರೇ, ನಾ ಗಣೇಶ್ ಟಗೋರ್ಗುಂಟಿ ಅವ್ರಿಗೆ ಒಂದು ಆರೋಪ ಅಲ್ಲ, ಒಂದು ಮನವಿ ಮಾಡ್ತೀನಿ. ಮಾನ್ಯ ಗಣೇಶ್ ಟಗರ್ಗುಂಟಿ ಅವರೇ, ನೀವು ಈ ರೀತಿ ಕೆಲಸ ಮಾಡಿದರೆ ತಾವಿಗೆ ಜನ ಕೈ ಬಿಡ್ತಿದ್ದಿಲ್ಲ. ತಾವು ಬೆಂಗಳೂರಿನಲ್ಲಿ ಕುಂತ ಬರೇ ಡೈರೆಕ್ಷನ್ ಕೊಟ್ಕೊಂತ ಹೋಗಿದ್ರಿ, ಹೀಗಾಗಿ ಜನ ನಿಮ್ದು ಕೈ ಬಿಟ್ಟಿದ್ದಾರೆ. ಮಾನ್ಯ ಗಣೇಶ್ ಟಗರ್ಗುಂಟಿ ಸಾಹೇಬ್ರೆ, ದಯಮಾಡಿ ನಾನು ನಿಮಗೆ ಹೇಳ್ತೀನಿ, ನೀವು ಹಿರಿಯರು, ನೀವು 2 ಸಲ ವಿರೋಧ ಪಕ್ಷ ನಾಯಕರು, 2 ಸಲ ಮಹಾನಗರ ಪಾಲಿಕೆ ಸದಸ್ಯರು. ನಿಮ್ಮ ಬಾಯಿಲಿಂದ ಇದು ಸಣ್ಣ ಶಬ್ದವನ್ನು ನಿಮ್ಮ ಬಾಯಿಲಿಂದ ಸರಿ ಅನ್ಸಂಗಿಲ್ಲ. ದಯಮಾಡಿ ಇಂಥ ಮಾತು ಮಾತಾಡೋಕ್ಕೆ ಹೋಗಬೇಡ್ರಿ. ನಮಸ್ಕಾರ.